ಹಲೋ ಇನ್ವೆಸ್ಟರ್ಸ್ ಆ್ಯಂಡ್ ಟ್ರೇಡರ್ಸ್, ನನ್ನ ಚಾನಲ್ಗೆ ಸ್ವಾಗತ. ಕೆಲವೊಂದು ಸ್ಟಾಕ್ ನಾನು ಚೂಸ್ ಮಾಡಿ ಇಟ್ಟಿದ್ದೀನಿ. ಸೊ ಸ್ವಿಂಗ್ ಟ್ರೇಡಿಂಗ್ ಅಥವಾ ಶಾರ್ಟ್ ಟರ್ಮ್ ಟ್ರೇಡಿಂಗೋಸ್ಕರ ಮಾಡೋವಂಥ ಇನ್ವೆಸ್ಟರ್ಸ್ಗೆ ಅಥವಾ ಟ್ರೇಡರ್ಸ್ಗೆ ಕೆಲವೊಂದು ಸ್ಟಾಕ್ಸ್ ಇಲ್ಲಿ ರೆಡಿ ಮಾಡಿದ್ದೀನಿ. ಸೊ ಅದಕ್ಕೆ ಮೊದಲು ನಿಫ್ಟಿ ಬಗ್ಗೆ ನೋಡ್ಬಿಡೋಣ. ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಲಾಸ್ಟ್ ವೀಕ್ ಪಾಸಿಟಿವ್ ಇತ್ತು. ಸೊ ನಿಫ್ಟಿ ನೋಡ್ಬೋದು, ಕ್ಲೋಸಿಂಗ್ ಆಲ್ಮೋಸ್ಟ್ 25,235. ಬ್ಯಾಂಕ್ ನಿಫ್ಟಿ ಬಂದು 51,350 ಆ್ಯಂಡ್ ಅದೇ ಥರ ಕಮ್ಯುನಿಟಿ ಮಾರ್ಕೆಟ್ ಇಂಡೆಕ್ಸ್ ನೋಡ್ಬಿಡೋಣ. ಗೋಲ್ಡ್ 71,600 ಇದೆ, ಸಿಲ್ವರ್ ಬಂದು 85,210 ಇದೆ, ನ್ಯಾಚುರಲ್ ಗ್ಯಾಸ್ ಬಂದು 179 ಇದೆ, ಕ್ರೂಡ್ ಆಯಿಲ್ ಬಂದು 6,200 ಇದೆ. ಸೊ ನಾವು ಕೆಲವೊಂದು ಸ್ಟಾಕ್ ನೋಡೋಣ ಈಗ ಒಂದೊಂದಾಗಿ. ಯಾವುದೆಲ್ಲ ನೀವು ಸ್ವಿಂಗ್ ಟ್ರೇಡಿಂಗ್ ಅಥವಾ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗೋಸ್ಕರ ನೀವು ಸ್ಟಾಕ್ಸ್ ಚೂಸ್ ಮಾಡ್ಬೋದು ಅಥವಾ ಪ್ಲ್ಯಾನ್ ಮಾಡ್ಬೋದು. ನಿಮ್ಮ ವಾಚ್ ಲಿಸ್ಟಲ್ಲಿ ಹಾಕ್ಕೊಂಡು ಮೂಮೆಂಟ್ ನೋಡ್ಕೊಂಡು ನೀವು ಎಂಟ್ರಿ ಆ್ಯಂಡ್ ಎಕ್ಸಿಟ್ ನೀವು ಪ್ಲ್ಯಾನ್ ಮಾಡ್ಕೊಬೋದು. ಮೊದಲನೇದಾಗಿ ನೋಡೋಣ, ಫೈನಾನ್ಸ್ ಸೆಕ್ಟರಲ್ಲಿರುವಂಥ ಸುಂದರಂ ಫೈನಾನ್ಸ್ ಹೋಲ್ಡ್. ಸೊ ಈ ಸ್ಟಾಕ್ ಬಂದು ಈ ಕರೆಂಟ್ ಪ್ರೈಸ್ ಬಂದು 404 ಇದೆ. ಆ್ಯಂಡ್ ಇದು ನೋಡಿ, ಇದು ಬ್ರೇಕ್ಔಟ್ ಬಂದು 2018 ಈ ಲೆವೆಲಲ್ಲಿ ಇತ್ತು. ಅದು ಇವಾಗ ಬ್ರೇಕ್ಔಟ್ ಕೊಟ್ಟಿದೆ. ಗ್ರೀನ್ ಕ್ಯಾಂಡಲ್ ನೋಡ್ಬೋದು ಎಷ್ಟು ಉದ್ದವಾಗಿ ಕಾಣ್ತಾ ಇದೆ ಅಲ್ಲಿ ಅಂತ. ಸೊ ನೀವೇನಾದರೂ 404 ಎಂಟ್ರಿ ಆದ್ರಂದರೆ ಸ್ಟಾಪ್ ಪ್ಲಸ್ 373 ಇಟ್ಕೊಳ್ಳಿ. ಅಂದ್ ಇದ್ರ ಟಾರ್ಗೆಟ್ ಬಂದು 580 ಇದೆ, 575 ಇದೆ. ಸೊ 575 ಶಾರ್ಟ್ ಟರ್ಮ್. ಅಥವಾ ನೀವು ಜಸ್ಟ್ ಸ್ವಿಂಗ್ ಟ್ರೇಡಿಂಗ್ ಅಂದರೆ ಇಲ್ಲಿಂದ 400 ನಿಮಗೆ 550 ಹೋದ್ರೂ ಸಾಕು, ನೀವು ಎಕ್ಸಿಟ್ ಆಗಿಬಿಡ್ಬೋದು. ಆದರೆ ಶಾರ್ಟ್ ಟರ್ಮ್ಗೋಸ್ಕರ ನೀವು ಪ್ಲ್ಯಾನ್ ಮಾಡಿದ್ರೆ ಸ್ವಲ್ಪ ರಿಸ್ಕ್ ಇರುತ್ತೆ, ಹೋಲ್ಡ್ ಮಾಡಿ ಇಟ್ಕೊಬೇಕಾಗತ್ತೆ. ಸೊ ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್ ಮಾಡೋವಂಥವ್ರಿಗೆ, ಲಾಂಗ್ ಟರ್ಮ್ ಎಸ್ಪೆಷಲಿ ಮಾಡೋವಂಥವ್ರಿಗೆ ಟಾರ್ಗೆಟ್ ಬಂದು 550, 570 ಆ ರೇಂಜಲ್ಲಿದೆ. ಸೊ ಇದು ಆಗಿತ್ತು ಸುಂದರಂ ಫೈನಾನ್ಸ್. ಅದು ಫಂಡಮೆಂಟಲ್ ಕೂಡ ನೋಡ್ಬಿಡೋಣ ಸುಂದರಂ ಫೈನಾನ್ಸ್ ಬಗ್ಗೆ. ಸುಂದರಂ ಫೈನಾನ್ಸ್, ಎಸ್, ಫಂಡಮೆಂಟಲ್ ನೋಡಿ, ಇದು ಬಂದು 56,100 ಕೋಟಿ ಕಂಪನಿ ಆಗಿದೆ. ROE ಬಂದು, ರಿಟರ್ನ್ ಆನ್ ಈಕ್ವಿಟಿ ಬಂದು 14% ಇದೆ. ಆ್ಯಂಡ್ ಇದು ಸೆಕ್ಟರ್ ಬಂದು ಫೈನಾನ್ಸ್ ಆಗಿದೆ. ಸೊ ಕ್ವಾರ್ಟರ್ಲಿ ರಿಸಲ್ಟ್ ರೆವೆನ್ಯೂ ನೋಡುವಾಗ ಜೂನಲ್ಲಿ 1,952 ಕೋಟಿ ರೆವೆನ್ಯೂ ಜನ್ರೇಟ್ ಮಾಡಿತ್ತು. ಆ್ಯಂಡ್ ನೆಟ್ ಪ್ರಾಫಿಟ್ ಮಾಡಿತ್ತು 435 ಕೋಟಿ ಜೂನಲ್ಲಿ ಲಾಸ್ಟು. ಆ್ಯಂಡ್ ಸೇಲ್ಸ್, ಕಂಪೌಂಡೆಡ್ ಸೇಲ್ಸ್ ಗ್ರೋತ್ ನೋಡಿ 3 ವರ್ಷದಲ್ಲಿ 11% ಮಾಡಿದೆ. ತುಂಬ ಚೆನ್ನಾಗಿದೆ ನಂಬರ್ಸ್ ಇದು. ಬ್ಯಾಲೆನ್ಸ್ ಶೀಟ್ ನೋಡುವಾಗ ಇದು ಬಂದು ಟೋಟಲ್ ಲಯಬಿಲಿಟೀಸ್ 64,270 ಕೋಟಿ, ಟೋಟಲ್ ಅಸೆಟ್ಸ್ 64,000, ಆಲ್ಮೋಸ್ಟ್ ಈಕ್ವಲ್ ಇದೆ ಅಸೆಟ್ಸು ಎಲ್ಲ. ಆ್ಯಂಡ್ ಇದು ಕ್ಯಾಶ್ ಫ್ಲೋ ನೋಡಿ -86,486 ಕೋಟಿ ಕ್ಯಾಶ್ ಫ್ಲೋ ಆ್ಯಕ್ಟಿವಿಟಿ. ಓಕೆ, ಇದರಲ್ಲಿ ತುಂಬ ಏನು ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ. ಪ್ರೊಮೋಟರ್ಸ್ ಹತ್ರ ನೋಡಿ 37% ಇದೆ, FIs ಹತ್ರ 17% ಇದೆ, ಆ್ಯಂಡ್ DIs ಹತ್ರ 8% ಇದೆ, ಪಬ್ಲಿಕ್ ಹತ್ರ 35% ಇದೆ. ಸೊ ಇದಾಗಿತ್ತು ಫಂಡಮೆಂಟಲ್ಲಿ ಕೂಡ ಚೆನ್ನಾಗಿದೆ ಅಂತ. ತುಂಬ ಒಂದು ಜಾಸ್ತಿ ನೆಗೆಟಿವಲ್ಲಿಲ್ಲ, ಆಲ್ಮೋಸ್ಟ್ ಚೆನ್ನಾಗಿದೆ ಫಂಡಮೆಂಟಲ್. ಆ್ಯಂಡ್ ಟೆಕ್ನಿಕಲ್ ಕೂಡ ಇವಾಗ ನಾವು ನೋಡಿದ್ವಿ. ಸೊ ನೀವು ಪ್ಲ್ಯಾನ್ ಮಾಡ್ಬೋದು, ಎಂಟ್ರಿ ಎಕ್ಸಿಟ್ ಡಿಸೈಡ್ ಮಾಡ್ಕೊಬೋದು. ನಾನು ಹೇಳ್ದಂಡೆ ಸ್ಟಾಪ್ ಲಾಸ್, ಟಾರ್ಗೆಟ್, ಕರೆಂಟ್ ಪ್ರೈಸ್. ಸೊ ಇದು ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಪ್ಲಾಸ್ಟಿಕ್ ಬ್ಲೆಂಡ್ಸ್ ಅಂತ. ಸೊ ಇದು ನೋಡಿ, ಕರೆಂಟ್ ರೇಂಜ್ ಬಂದು 359 ಇದೆ. ಆ್ಯಂಡ್ ಇದು ಬ್ರೇಕ್ಔಟ್ ಬಂದು ಇಲ್ಲಿ ನೀವು ನೋಡ್ಬೋದು, ಮಂತ್ಲಿ ಚಾರ್ಟ್ ಹಾಕಿದ್ದೀನಿ. ಸೊ 334 ಬ್ರೇಕ್ ಇತ್ತು, 2000 ಬ್ರೇಕ್ಔಟ್ ಆಗಿರೋದು. 2017 ಈ ಪ್ರೈಸ್ ಇತ್ತು, ಅದು ಇವಾಗ ಬ್ರೇಕ್ಔಟ್ ಕೊಟ್ಟಿದೆ. ಅಂದರೆ ಲಾಸ್ಟು ಡಿಸೆಂಬರಲ್ಲೂ ಆಗಿತ್ತು 23 ಡಿಸೆಂಬರಲ್ಲಿ 2023. ಅದು 2024ರಲ್ಲಿ ಆಗಸ್ಟಲ್ಲೂ ಆಗಿದೆ, ಬ್ರೇಕ್ಔಟ್ ಕೊಟ್ಟಿದೆ. 2017 ಬ್ರೇಕ್ಔಟ್ 2024ರಲ್ಲಿ ಆಗಸ್ಟಲ್ಲಿ ಆಗಿದೆ. ಸೊ ಇದು ಸ್ಟಾಪ್ ಲಾಸ್ ಬಂದು ಈ ರೇಂಜಲ್ಲಿ ನೀವು ಎಂಟ್ರಿ ಆದರೆ 359 ಎಂಟ್ರಿ ಆದರೆ ಸ್ಟಾಪ್ ಲಾಸ್ 305 ಇಟ್ಕೊಳ್ಳಿ. ಆ್ಯಂಡ್ ಟಾರ್ಗೆಟ್ ಲಾಂಗ್ ಟರ್ಮ್ಗಾದರೆ 574, ಶಾರ್ಟ್ ಟರ್ಮ್ ಆದರೆ 450, 400 ನೀವು ಎಕ್ಸಿಟ್ ಆಗ್ಬಿಡ್ಬೋದು. ಸೊ ಪ್ಲಾಸ್ಟಿಕ್ ಬ್ಲೆಂಡ್ಸ್ ಟೆಕ್ನಿಕಲ್ ಆಗಿತ್ತು. ಫಂಡಮೆಂಟಲ್ ನೋಡೋಣ. ಪ್ಲಾಸ್ಟಿಕ್ ಬ್ಲೆಂಡ್ಸ್ ಕಂಪ್ನಿ ಬಂದು 934 ಕೋಟಿ ಕಂಪ್ನಿ ಆಗಿದೆ. ರಿಟರ್ನ್ ಆನ್ ಈಕ್ವಿಟಿ ಬಂದು 8% ಆಗಿದೆ. ಆ್ಯಂಡ್ ಇದು ಸೆಕ್ಟರ್ ಬಂದು ಕೆಮಿಕಲ್ಸ್ ಆಗಿದೆ. ಕೆಮಿಕಲ್ ಸೆಕ್ಟರ್ಸ್ ಸೇಲ್ಸ್ ಗ್ರೋತ್ ನೋಡೋಣ. ಇದ್ರದ್ದು ಸೇಲ್ಸ್ ಗ್ರೋತ್ ನೋಡಿ, FIs ನೋಡ್ಬೋದು. FIs ಮೊದಲು ಸೇಲ್ಸ್ ಗ್ರೋತ್ ನೋಡೋಣ. ಸೊ ಸೇಲ್ಸ್ ಗ್ರೋತ್ ಬಂದು ಲಾಸ್ಟ್ 3 ವರ್ಷದಲ್ಲಿ ನೋಡಿ 12% ಇದೆ. ಕಂಪೌಂಡೆಡ್ ಸೇಲ್ಸ್ ಗ್ರೋತ್ ತುಂಬ ಚೆನ್ನಾಗಿದೆ, 12% ಲಾಸ್ಟ್ 3 ವರ್ಷದಲ್ಲಿ. ಆ್ಯಂಡ್ FIs DIs ನೋಡಿ, FIs ಪ್ರೊಮೋಟರ್ಸ್ ಹತ್ರ 64% ಇದೆ. FIs DIs ಆಲ್ಮೋಸ್ಟ್ 0 ಇದೆ, ಜಾಸ್ತಿ ತುಂಬ ಜನ ಏನು ಇನ್ವೆಸ್ಟ್ ಮಾಡಿಲ್ಲ. FIs ಆಲ್ಮೋಸ್ಟ್ 0.1 ಕೂಡ ಆಗಿಲ್ಲ, ಕಡಿಮೆ ಇನ್ವೆಸ್ಟ್ಮೆಂಟ್ ಇದೆ. ಬಟ್ ಪ್ರೊಮೋಟರ್ಸ್ ತುಂಬ ಹೋಲ್ಡ್ ಮಾಡಿಟ್ಟಿದ್ದಾರೆ, 64% ಇದೆ. ಸೊ ಟೆಕ್ನಿಕಲ್ ಫೋಕಸ್ ಮಾಡ್ಬೋದು ನೀವು ಈ ಸ್ಟಾಕ್, ಈ ಕಂಪನಿ ಮೇಲೆ.
ಸೊ ನಮ್ಮ ಮೂರನೇ ಸ್ಟಾಕ್ ನೋಡೋಣ, ಅಲೈಡ್ ಡಿಜಿಟಲ್ ಸರ್ವಿಸಸ್. ಸೊ ಅಲೈಡ್ ಡಿಜಿಟಲ್ ಸರ್ವಿಸ್ ಬಂದು ಸಾಫ್ಟ್ವೇರ್ ಐ ಟಿ ಸೆಕ್ಟರ್ ಆಗಿದೆ. ಸೊ ಇವಾಗ ನಾವು ಬೂಮಲ್ಲಿರುವಂಥದ್ದು ಐ ಟಿ ಸೆಕ್ಟರ್ ಮತ್ತು ಫಾರ್ಮಾ ಸೆಕ್ಟರ್. ಸೊ ಐ ಟಿ ಸೆಕ್ಟರಲ್ಲಿ ಇದೊಂದು ಸ್ಟಾಕು ತುಂಬ ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ, ಬೂಮಲ್ಲಿ ಮೇಲೆ ಹೋಗ್ತಾ ಇದೆ. ಸೊ ಇದು ನೋಡಿ 2008ರಲ್ಲಿ 274 ರೇಂಜಲ್ಲಿತ್ತು, ಅದು ಇವಾಗ ಬ್ರೇಕ್ ಆಗಿದೆ. ಬ್ರೇಕ್ ಆಗಿ ಇವಾಗ ನೋಡಿ ಎಷ್ಟು 2077 ಹೈ ಮಾಡಿ, ಈಗ ನಮ್ಮ ಟಾರ್ಗೆಟ್ ಬಂದು, ನಮ್ಮ ಸ್ಟಾಪ್ ಲಾಸ್ ಬಂದು ಇನ್ನೂ ಈ ರೇಂಜಲ್ಲಿ ನೀವೇನಾದರೂ ಎಂಟ್ರಿ ಆಯ್ತಂದರೆ 265 ರೇಂಜಲ್ಲಿ ಎಂಟ್ರಿ ಆದರೆ ಸ್ಟಾಪ್ ಲಾಸ್ 223 ಇಟ್ಕೊಳ್ಳಿ. ಲಾಂಗ್ ಟರ್ಮ್ ಟಾರ್ಗೆಟ್ ಆದರೆ 500, 510, 508 ಹೋಗೋ ಚಾನ್ಸ್ ಇದೆ. ಅಂದರೆ ಶಾರ್ಟ್ ಟರ್ಮ್ ಆದರೆ ನೀವು 350, 400. ಸೊ ಈ ಲೆವೆಲಲ್ಲಿ ನೀವು ಪ್ಲ್ಯಾನ್ ಮಾಡ್ಕೊಬೋದು. ಅಲೈಡ್ ಡಿಜಿಟಲ್ ನಾವು ಟೆಕ್ನಿಕಲ್ ನೋಡಿದ್ವಿ, ಫಂಡಮೆಂಟಲ್ ನೋಡ್ಬೋಣ. ಅಲೈಡ್ ಡಿಜಿಟಲ್ ಸರ್ವಿಸಸ್, ಎಸ್, 1479 ಕೋಟಿ ಇರುವಂಥ ಕಂಪ್ನಿ. ರಿಟರ್ನ್ ಆನ್ ಈಕ್ವಿಟಿ 8.23% ಇದೆ. ಆ್ಯಂಡ್ ಇದು ಸೆಕ್ಟರ್ ಬಂದು ಐ ಟಿ ಸೆಕ್ಟರ್ ಆಗಿದೆ. ಸೊ ಇದರ ನೀವು ಲಾಸ್ಟ್ ಸೇಲ್ಸ್ ಗ್ರೋತ್ ನೋಡಿ, ಲಾಸ್ಟ್ 3 ವರ್ಷದಲ್ಲಿ ಕಂಪೌಂಡೆಡ್ ಸೇಲ್ಸ್ ಗ್ರೋತ್ 24% ಆಗಿದೆ. ಓಕೆ, ಆ್ಯಂಡ್ ಇದರ ನಾವು ಎಫ್ ಐ ಎಸ್ ಡಿ ಐ ಎಸ್ ಸ್ಟೋರಿ ನೋಡುವಾಗ ಪ್ರಮೋಟರ್ಸ್ ಹತ್ರ 52% ಇದೆ, ಎಫ್ ಐ ಎಸ್ ಹತ್ರ 1.8% ಇದೆ, ಡಿ ಐ ಎಸ್ ಹತ್ರ 0 ಇದೆ, ಪಬ್ಲಿಕ್ ಸೆಕ್ಟರ್ ಹತ್ರ 46% ಇದೆ. ಸೊ ಇದಾಗಿತ್ತು ಫಂಡಮೆಂಟಲ್. ಟೆಕ್ನಿಕಲ್ ಕೂಡ ಹೇಳಿದ್ದೀನಿ. ಸೊ ನೀವು ನಿಮ್ಮ ರಿಸ್ಕ್ ಅನುಸಾರ ನೀವು ಪ್ಲ್ಯಾನ್ ಮಾಡ್ಬೋದು. ಸೊ ನಮ್ಮ ಮೂರನೇ ಸ್ಟಾಕ್ ಆಯಿತು. ಇವಾಗ 4ನೇ ಸ್ಟಾಕ್ ನೋಡೋಣ, ಸೈಬರ್ ಟೆಕ್. ಇದು ಕೂಡ ಐ ಟಿ ಸೆಕ್ಟರ್. ನೆನಪಲ್ಲಿ ಇಟ್ಕೊಳ್ಳಿ, ಐ ಟಿ ಸೆಕ್ಟರ್ ತುಂಬ ಬುಲ್ಲಿಶ್ ಟ್ರೆಂಡಲ್ಲಿದೆ. ಸೊ ಇದು ಬಂದು ಇದು ನೋಡಿ ಬ್ರೇಕೌಟ್ ನೋಡಿ, ಯಾವಾಗಲೂ ತುಂಬ ಹಳೇದು ಇದು ಬ್ರೇಕೌಟ್ ಕೊಟ್ಟಿದೆ. 2000 ಇಸ್ವಿಯಲ್ಲಿ ಈ ರೇಂಜಲ್ಲಿತ್ತು, 264 ರೇಂಜು, ಅದು ಇವಾಗ ಬ್ರೇಕೌಟ್ ಕೊಟ್ಟಿದೆ. 2064 ಹೈ ಮಾಡಿದೆ. ಆ್ಯಂಡ್ ಇದರ ಸ್ಟಾಪ್ ಲಾಸ್ ಬಂದು ಇದು ಕರೆಂಟ್ ಲೆವೆಲ್ ಬಂದು 253 ಎಂಟ್ರಿ ಲೆವೆಲ್. ಸ್ಟಾಪ್ ಲಾಸ್ ಲೆವೆಲ್ ಬಂದು 211. ಟಾರ್ಗೆಟ್ ಬಂದು ಲಾಂಗ್ ಟರ್ಮ್ಗೋಸ್ಕರ 500 ಇದೆ, ಬಟ್ ಶಾರ್ಟ್ ಟರ್ಮ್ಗೋಸ್ಕರ ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ ಮಾಡೋದಾದ್ರೆ 250, 300 ನೀವು ಇಟ್ಕೊಬೋದು ಟಾರ್ಗೆಟ್. ಸೊ ಸೈಬರ್ ಟೆಕ್ನ ಟೆಕ್ನಿಕಲ್ ಆಯಿತು. ಫಂಡಮೆಂಟಲ್ ನೋಡೋಣ. ಸೈಬರ್ ಟೆಕ್, ಎಸ್, ಸೈಬರ್ ಟೆಕ್ ಫಂಡಮೆಂಟಲ್ ನೋಡಿ, 289 ಕೋಟಿ ಕಂಪ್ನಿ ಇದು. ರಿಟರ್ನ್ ಆನ್ ಈಕ್ವಿಟಿ 12% ಇದೆ. ಆ್ಯಂಡ್ ಇದು ಸೆಕ್ಟರ್ ಬಂದು ಐ ಟಿ ಸೆಕ್ಟರ್ ಆಗಿದೆ, ಐ ಟಿ ಸಾಫ್ಟ್ವೇರ್. ಆಮೇಲೆ ಲಾಸ್ಟ್ 3 ವರ್ಷದಲ್ಲಿ ನೋಡಿ ಕಂಪೌಂಡೆಡ್ ಸೇಲ್ಸ್ ಗ್ರೋತ್ ನೋಡಿ 23% ಇದೆ. ಆ್ಯಂಡ್ ಇದು ಎಫ್ ಐ ಎಸ್ ಡಿ ಎಸ್ ಸ್ಟೋರಿ ನೋಡುವಾಗ ಪ್ರೊಮೋಟರ್ಸ್ ಹತ್ರ 36% ಇದೆ, ಎಫ್ ಐ ಎಸ್ ಡಿ ಎಸ್ 0, ಆಲ್ಮೋಸ್ಟ್ ಏನೂ ಇಲ್ಲ ಅವ್ರ ಹತ್ರ, ಏನು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಪಬ್ಲಿಕ್ ಸೆಕ್ಟರ್ ಹತ್ರ 63% ಇದೆ. ಇದು ಫಂಡಮೆಂಟಲ್ ಆಗಿತ್ತು. ಟೆಕ್ನಿಕಲ್ ನಾವು ಆಗಲೇ ಮಾತಾಡಿದ್ದಾಗಿದೆ. ಸೊ ಲಾಸ್ಟ್ ನಮ್ಮ ಸ್ಟಾಕ್ ನೋಡೋಣ, ಸ್ಟ್ರೈಟ್ಸ್ ಫಾರ್ಮಾ. ಇದ್ರ ಬಗ್ಗೆ ನಾನು ಮೊದಲು ಹೇಳಿದ್ದೆ, ಮೊದಲು 1300 ಟಾರ್ಗೆಟ್ ಕೊಟ್ಟಿದ್ದೆ, ಬಟ್ ಈಗ ಸ್ವಲ್ಪ ಕನ್ಸಾಲಿಡೇಟ್ ಮಾಡ್ತಿದ್ದೆ. ಈಗೂ ಪ್ಲ್ಯಾನ್ ಮಾಡ್ಬೋದು ಲಾಂಗ್ ಟರ್ಮ್ಗೋಸ್ಕರ. ಸೊ ಇದು ಸ್ಟಾಪ್ ಲಾಸ್ ಬಂದು 1200. ನೀವು ಎಂಟ್ರಿ 1340 ಎಂಟ್ರಿ ಇದೆ, 1200 ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಆ್ಯಂಡ್ ಲಾಂಗ್ ಟರ್ಮ್ ಟಾರ್ಗೆಟ್ ಬಂದು 2300ವರೆಗೂ ಹೋಗುವಂಥ ಚಾನ್ಸಸ್ ಇದೆ. ಶಾರ್ಟ್ ಟರ್ಮ್ಗೋಸ್ಕರ ಆದರೆ 1800, 1700 ಪ್ಲ್ಯಾನ್ ಮಾಡ್ಕೊಬೋದು. ಸ್ಟ್ರೈಟ್ ಫಾರ್ಮಾ, ಸೊ ಇದು ಫಂಡಮೆಂಟಲ್ ಕೂಡ ಲಾಸ್ಟ್ ಟೈಮ್ ನಾನು ತೋರಿಸಿದ್ದೀನಿ, ತುಂಬ ದೊಡ್ಡ ಕಂಪ್ನಿ ಆಗಿದೆ ಇದು ಕೂಡ, ಫಾರ್ಮಾ ಸೆಕ್ಟರಲ್ಲಿರುವಂಥದ್ದು. ಸೊ ಇದು ಇವತ್ತು ನಾನು ತೋರಿಸಿದಂಥ 5 ಸ್ಟಾಕ್ಗಳು. ಸುಂದರಂ ಫೈನಾನ್ಸ್ ಲಿಮಿಟೆಡ್, ಫೈನಾನ್ಸ್ ಸೆಕ್ಟರಲ್ಲಿರುವಂಥದ್ದು. ಪ್ಲಾಸ್ಟಿಕ್ ಬ್ಲೆಂಡ್ಸ್ ಆ್ಯಂಡ್ ಅಲೈಡ್ ಐ ಟಿ ಸೆಕ್ಟರ್, ಅಲೈಡ್ ಡಿಜಿಟಲ್, ಸೈಬರ್ ಟೆಕ್, ಐ ಟಿ ಇದು, ಮತ್ತು ಸ್ಟ್ರೈಟ್ ಫಾರ್ಮಾ, ಇದು ಫಾರ್ಮಾ ಸೆಕ್ಟರ್. ಸೊ ಇಷ್ಟು 5 ಸ್ಟಾಕ್ಸ್ ಆಗಿತ್ತು. ಇದೇ ರೀತಿ ನಾನು ವೀಡಿಯೋಗಳು ಮಾಡ್ತಾಯಿರ್ತೀನಿ. ಒಳ್ಳೆಯ ಸ್ಟಾಕ್ಸ್ಗಳು ಅಂದರೆ ಬ್ರೇಕೌಟ್ ಕೊಡುವಂಥ, ಬ್ರೇಕೌಟ್ ಆಗುವಂಥದ್ದು ಆಗಿರುವಂಥದ್ದು, ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ ಅಥವಾ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಟ್ರೇಡ್ ಮಾಡೋಂಥವ್ರಿಗೆ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ಮಾಡಿ ಇದೇ ರೀತಿ ಕೆಲವೊಂದು ಸ್ಟಾಕ್ಸ್ ನನ್ನ ಬಗ್ಗೆ ಮಾತಾಡ್ತೀನಿ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್. ಬಾಯ್.